ಎಲ್ಲ ಕನ್ನಡ ಜನತೆಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಇವಾಗ ನಮ್ಮಮ್ಮ ಎಲ್ಲೋ ಹೋಗಿದ್ರು ಮೆಟ್ರೋ ಸ್ಟೇಷನ್ ಹತ್ರ. ಅವರಂತೆ ಮೆಟ್ರೋ ಸ್ಟೇಷನ್ಗೆ ಹೋಗಿ ಇವಾಗ ಕರ್ಕೊಂಡು ಬರಬೇಕು. ಇವಾಗ 3 ಗಂಟೆನೋ ಏನೋ ಇರಬೇಕು. ಆಗಲೇ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಗೈಸ್. ಬೇಗನೆ ಯಾಕಂದರೆ ಇವತ್ತಿಗೆ ಟೆಸ್ಟ್ ಮುಗ್ದೋಯ್ತು ನನಗೆ. ಇವನು ಕರ್ಕೊಬಂದೆ ಬರಬೇಕಾದ್ರೆ. ಇವಾಗ ನಾನು ನಮ್ಮ ಅಮ್ಮನ ಕರ್ಕೊಬರಕ್ಕೆ ಹೋಗ್ತಾ ಇದ್ದೀವಿ ಗೈಸ್. ಇವಾಗ ಇವ್ರ ತಂಗಿಗೆ ಮಾತ್ರೆ ತಗೊಳಕ್ಕೆ ಹೋಗ್ತಿದ್ದೀವಿ. ನಿಮಗೆ ವಿಡಿಯೋ ಮಾಡ್ಬೇಕಂದ್ರೆ ಇಷ್ಟ ಇಲ್ವಂತ ನನಗೆ ನಾಚಿಕೆ ಅಂತ. ಇವತ್ತು ನಿಂಗೊಂದು ಚಾಲೆಂಜ್ ಕೊಡ್ತೀನಿ ಮಾಡಿರಾ ಇಬ್ರು. ನೀನು ನಿಮ್ಮ ಬಾಸುವೆ ಆಯಿತು. ಏನಾರ ಒಂದು ಚಾಲೆಂಜ್ ಮಾಡ್ತಾನ ಪಕ್ಕ ಆಯಿತು ಕಣ. ಅಲ್ಲಿಗೆ ಇರಿ ಗೈಸ್, ಮಾತ್ರೆ ತಗೋಬರ್ತೀನಿ. ನಾನು ಇವತ್ತು ಜೋಳ ಚಿಪ್ಸ್ ತಿನ್ನಕ್ಕೆ ಹೋಗ್ತಾ ಇದ್ದೀನಿ. ತಿಂದರೆ ಏನೂ ಆಗಲ್ಲ ಗೈಸ್. ಏನೊಂದು 5 ರೂಪಾಯಿ ಚಾಕ್ಲೇಟ್ ತಂದ್ಬಿಟ್ಟು ತಿನ್ನಿಸ್ತವ್ರೆ. ನೋಡೇ ಉಣಲ್ಲ ಇವತ್ತು. ತಿನ್ಬೋದ ತಿನ್ನಕ್ಕಾಗಲ್ತಾ ಹೇಳ್ತೀವಿ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ಗಂಟ ಕಾಯಿರಿ. ನೆಕ್ಸ್ಟ್ ವಿಡಿಯೋದಲ್ಲ, ಈ ವಿಡಿಯೋದಲ್ಲೇ. ನೀನು ಏನಾರ ತಿನ್ಬಿಟ್ಟು ಏನಾರ ಆದರೆ ನಂಗೇನು ಇಲ್ಲ ಅಂತ ಜವಾಬ್ದಾರಿ, ನಿನ್ನ ಜವಾಬ್ದಾರಿ ಅಂತ ಒಪ್ಕೊ. ಇಲ್ಲ ನನ್ನ ಜವಾಬ್ದಾರಿ ಎಲ್ಲ ತಲೆ ಏನಾದ್ರೂ ನಂಗೆ ಗೊತ್ತಿಲ್ಲ, ಈಗಲೇ ಹೇಳ್ತಾ ಇದ್ದೀನಿ. ಏನೇ ಆಗೋದಿಲ್ಲ ಗೈಸ್. ಇವಾಗ ಇವನಿಗೆ ಪಕ್ಕ ಒಂಚೂರು ತಿನ್ಸ್ಬಿಟ್ಟು ಜೋಳ ಚಿಪ್ಸ್ನ ಬಿಡೋಣ. ನಮ್ಮಲ್ಲಿ ಏನಾರಾದರೆ ನಮಗೂ ಇದಕ್ಕೆ ಸಂಬಂಧನೇ ಇಲ್ಲ. ಜೋಳ ಚಿಪ್ಸ್ ಎಷ್ಟು ರೋಡಲ್ಲಿ ತಿಂದು ಬಿಸಾಕಿದ್ದೀನೋ ಲೆಕ್ಕನೇ ಇಲ್ಲ. ಒಬ್ಬರು ತಿನ್ಸೋಣ ಇರಿ ಗೈಸ್. ನನ್ನ ತಮ್ಮ ಬಂದಾಗ ಅವನು ರಿಯಾಕ್ಷನ್, ಇದು ರಿಯಾಕ್ಷನ್ ನೋಡ್ಬಿಟ್ಟು ತಿನ್ಸೋಣ. ಅಲ್ಲಿ ಗಂಟ ಬಾಯ್. ಇವಾಗ ನಾನು ಹೋಗಿ ಇವ್ರಿಗೆ ಐಸ್ ಕ್ರೀಮ್ ಎಲ್ಲ ತಂದಿದ್ದೀನಿ. ಖಾರ ಗೀರ ತಿಂದು ಹೋಗಿ ಇಕ್ಬಿಟ್ಟರು ಅಂತ. ಇವಾಗ ಇವ್ರಿಗೆ ಮಾಡಿ ಮನೆಗೆ ಕರ್ಕೋಗಿ ಒಂಚೂರು ತಿನ್ನಿಸ್ಬಿಟ್ಟು ಬೆಡ್ಸಾಕೋಣ. 100 ರೂಪಾಯಿ ಕೊಡ್ತೀನಿ. ನಾನು ಹೇಳೋ ಇಷ್ಟು ನಿಮಿಷ ಇದ್ರೆ ಇಲ್ಲಿ ಗೈಸ್ ಮಾಡಿ ಮನೆಗೆ ಹೋಗೋಣ. ಇಲ್ಲಿ ನಮ್ಮಮ್ಮ ಇವರಮ್ಮ, ಇಲ್ಲಿ ಇವರಿಬ್ರು ಬೇಡ ಅಂತವ್ರು ತಿನ್ನೋದನ್ನ ನಾಳೆ ಬೆದ್ಗಿದ್ಯಾದ್ರೆ ಇವನು ಪಾಪ ಸ್ಪೋರ್ಟ್ಸ್ ಅದೇ. ಅಮ್ಮ ನೀನು ಏನಂತ ಹೇಳಮ್ಮ? ಪಾಪ ಹೋಲಿ ಬಾ ಆಸೆ. ಇಲ್ಲ ಅಷ್ಟೊಂದು ತಿನ್ಸಲ್ಲ, ಅಷ್ಟೊಂದ ನೋಡೋಣ. ಇದು ಗೈಸ್ ಮಾಡಿ ಮನೆಗೆ ಹೋಗೋಣ. ಜೋಳ ಚಿಪ್ಸ್ ತಗೊಂಡೋಗ್ತಿದ್ದೀವಿ ಗೈಸ್. ಇವಾಗ ಫುಲ್ ಟಾಪಲ್ಲಿ ಬಂದಿದ್ದೀವಿ. ಜೋಳ ಚಿಪ್ಸು ತಂದಿದ್ದೀನಿ. ಈಗ ಜೋಳ ಚಿಪ್ಸು ಸ್ವಲ್ಪ ಅಷ್ಟೊಂದು ಜಾಸ್ತಿ ಕೊಡಲ್ಲ ಇವರು. ನಿಗ್ರಂಗೆ ಚೂರು ಒಂಚೂರು ಲೈಟಾಗಿ ಅವ್ರು ತಿನ್ನೋ ಅಷ್ಟು ಕೊಡ್ತೀನಿ ಅಷ್ಟೇ ಗೈಸ್. ನೋಡಿ ಒಂದು ಅನ್ಬಾಕ್ಸಿಂಗ್ ಮಾಡ್ತಾವನೆ. ನೀನು ತೆಗಿಬೇಡ, ನಿನ್ನ ಕೈ ಇದಾಯ್ತದೆ. ಬೇಡ ತಗೋ, ವಿಡಿಯೋ ಮಾಡ್ತಿರು ಗೈಸ್. ನೋಡೋಣ ತೆಗಿತಾನೆ, ಅನ್ಬಾಕ್ಸ್ ಮಾಡ್ತಾನೆ. ಏನಾಯ್ತದ ಗೊತ್ತಿಲ್ಲ. ಆಮೇಲೆ ಕೈಗೆ ಹತ್ಕೊಂಡಾಗ ಬಾಯಿಗೆ ಇದ ಮಾಡಿಬಿಟ್ಟು ಕಣ್ಗಾಕ್ಬಿಡು. ಗೈಸ್ ಇದೇನು ಹೊಸ್ತಾರ ತಿಂದಿಲ್ವಾ? ನೋಡು ತಿಂದಿ ರೋಡಲ್ಲಿ ಎಷ್ಟಿಲ್ಲ. ನಮ್ದು ಇದು ಯಾವ್ದು ಏರಿಯಾ ಅಂದ್ರೆ ನಮ್ದು ಯಾವ್ದು ಏರಿಯಾ ಅಂತ ಹೇಳ್ತೀವಿ ನೋಡಿ. ಏನೋ ತೆಗಿತಾನಂತ ಅನ್ಬಾಕ್ಸ್ ಮಾಡ್ತಾನಂತೆ ಅಣ್ಣ. ಕೊಂಡು ಮುಚ್ಕೊಳ್ಳಲಿ ಯಾರು ಬಿಡ್ತದ್ಲಿ. ಜೋಳ ಚಿಪ್ಸು ನೋವು ಸ್ಮೆಲ್ ನೋಡಿದ್ರೆ ಪಾಟಿ ತಿಕ್ಕ ಉರಿತದೆ. ನಿಮ್ಗೆ ಅಲ್ಲಿರೋದನ್ನೇ ಕೊಡಿಸ್ತೀನಿ ರೀ. ಹಂಗೆಲ್ಲ ಬೈಬೇಡ. ಇಲ್ಲಿ ಗೈಸ್ ಇಲ್ಲಿ ಹಿಡ್ಕೊ, ನನ್ ತೋರ್ಸು ಗೈಸ್. ಇವ್ರೇನಾರ ಇದು ಬೇಡ, ಇದನ್ನ ಕವರ್ ಒಳಗಡೆ ಹಾಕೋಣ. ಮೊದಲು ನಾನು ತಿಂತೀನಿ. ಅದು ಚಿಕ್ಕ ಪೀಸ್ ಅದು. ಮೊದಲು ನಾನು ತಿಂತೀನಿ. ಇವಾಗ ಇದನ್ನೆಲ್ಲ ಎಲ್ಲ ಕಣ ತಿನ್ಬೇಡ. ಇರು ನಾನು ವಿಡಿಯೋ ಮಾಡ್ಬೇಕು. ಹಾಂ ತಿನ್ಲಾ? ಇಲ್ಲಿ ನಿನ್ನ ಎಕ್ಸ್ಪ್ರೆಷನ್ ತೋರಿಸು. ಒಂದೇ ಸತಿ ಬೈಕ್ ಹಾಕಬೇಕು. ನೀನು ಹಾಕೋ ಒಂದೇ ಸತಿ ಬೈಕ್ ಹಾಕೋ. ಗೈಸ್ ತಿನ್ನು ಪೂರ್ತಿ ತಿನ್ನು. ನೋಡಿ ಏನೋ ಆಯ್ತಲ್ಲ ಅಂದು ತಿನ್ಬೇಕು. ಮೋಸ. ನಾನು 100 ರೂಪಾಯಿ ಕೊಡ್ತೀನಿ. ಅವ್ನು ತಿನ್ಕೊಂಡು ನನ್ನ ಟೈಮರ್ ಆನ್ ಮಾಡಾರೆ. ಈಗ ಸ್ಟಾರ್ಟು. 1-2 ನಿಮಿಷ ಆಗದೆ. ಕರೆಕ್ಟಾಗಿ ಒಬ್ಬ ಇಲ್ಲಿ ಕುದುರೆ ಓಡಿ ಬಂದಿತ್ತ. ಇಲ್ಲಿ ಒಬ್ಬ ನೀರು ಕುಡಿದ್ರು ಇಬ್ರಿಗೂ ನಿಲ್ಲಿಸ್ತೀನಿ. ಆನ್ ಮಾಡಿದ್ದೀನಿ. ಇನ್ನ ಕರೆಕ್ಟ್ ಒಂದು 15 ನಿಮಿಷ ಇರೋ ಸಾಕು. 15 ನಿಮಿಷ
ಬ್ರೋ ಓಡ ಸರಿಯಾಯ್ತು 15 ದಿವಸ ಡ್ಯಾನ್ಸ್ ಮಾಡ್ತೀನಿ ಇದರಿಂದ ಏನು ಆಗಿಲ್ಲ ಅಂದರೆ ಜೋರಾಣೆ ಸಾರಿ ಬೀಪ್ ಹಾಕ್ತೀನಿ ಇದ್ದಾಗ ಬೇಜಾರಾಗೋಯ್ತದೆ. ಯಾಕಂದರೆ ತುಂಬ ಕಷ್ಟಪಟ್ಟು ತರಿಸಿದ್ದೀನಿ ಈ ಜೋಳ ಚಿಪ್ಸ್ನ. ಅದು ಹೆಂಗೈತ ಗೊತ್ತೈತಲ್ಲ, ಇಬ್ಬರು ನಲ್ದಾಡ್ತವ್ರೆ. ಕೊಟ್ಟಿದ್ದು ನನ್ನ ಚಿಕ್ಕ ಪೀಸು. ಮರಿ ಅಷ್ಟೇ ಕಾರ ಹೊಡಿದು ಉರಿತದಷ್ಟೇ, ಹೊಟ್ಟೆಗೆಲ್ಲ ಏನಾಗಲ್ಲ. ನಾನು ಕೊಟ್ಟಿದ್ದು ನಿಮ್ಮ ಚಿಕ್ಕ ಪೀಸು ತಿಂದರೆ ದೇವರಣ್ಣೆ ಮಗೆ ನಿಜ ಹೇಳ್ತೀನಿ, ಒಂಚೂರು ಚಿಕ್ಕ ಪೀಸ ಕೊಟ್ಟಿದ್ದು ಇನ್ನೂ ಫುಲ್ ಅಲ್ಲೇ ಇದೆ. ಈ ಥರ ಎಲ್ಲ ಆಡಿದ್ರೆ ₹100 ಬೇಕು. ಚಿಕ್ಕ ಕರ್ಕೊಬಂದ್ಬಿಟ್ಟು ಏನೋ ಇದಾಗಲ್ಲ ಅನ್ಕೊಂಡಿದ್ದೀನಿ. ಏನು ಇಲ್ಲ ಬ್ರೋ, ಸುಮ್ಮನೆ ಅದು ಯಾರು ಕಾಸು ಕೊಟ್ಟು ಸ್ಕ್ಯಾಮ್ ಆಗಕ್ಕೆ ಹೋಗ್ಬಿಡಿ, ವೇಸ್ಟ್ ಅದೆಲ್ಲ. ನಿಮ್ ತಾಯಿಗೂ ಏನೋ ಐತೆ ಅಲ್ಲ. ನಾನು ಇನ್ನೊಂದು ಪೀಸ್ ತಿಂದ್ರೆ ದೇವ್ರಣ್ಣ ನಿನಗೆ 100 ಅವ್ನು 100. ಗೈಸ್ ಯಾಕೋ ನಂಗೆ ಭಯ ಆಯ್ತಾ ಇದೆ. ಕಡಿಮೆ ಕೊಟ್ಬಿಟ್ಟಿದ್ದೀನಿ, ಕಡಿಮೆ ಇಲ್ಲ ನಿಜ ಏನೈತಲ್ಲ. ನೀವು ಒಗಿಲಿಲ್ಲ ನೀವು. ಗೈಸ್ ನಾನು ಯಾಕೋ ಚಾಲೆಂಜ್ ಮಾಡಿ ತಪ್ಪು ಮಾಡ್ಬಿಟ್ಟೆ ಅಂತ. ಎಷ್ಟು ನಿಮಿಷ ಆಯ್ತು ಬಾ? ನಾನು ಅನ್ಕೊಂಡಿರೋಷ್ಟು ಖಾರ ಇಲ್ಲ ಅನ್ಕೋತೀನಿ. ಇದು ಇವಾಗ ಇನ್ನ 10 ನಿಮಿಷ ಆಯ್ತಪ್ಪ. ಹ್ಞೂ ನಿಜವಾಗ್ಲು ಗೈಸ್ ಅವಾಗಿಂದ ಬ್ಲಾಕ್ ಮಾಡ್ತಾನೆ. ನೋಡಿ ಇಲ್ಲಿ ನೋಡಿ 5 ನಿಮಿಷ ಆಗಿರೋದು. ಇವಾಗ ನಾನು ಒಂಚೂರು ಸ್ಟಿಕ್ ಪೀಸ್ ತಿಂದ್ರೆ ನಮ್ಗೆ 50ಕ್ಕೆ ಸೇರಿಸಿ 10 ನಿಮಿಷಕ್ಕೆ ಎಂಡ್ ಮಾಡ್ತೀವಿ ಅಂದ್ರೆ ತಿಂತೀನಿ. ಏನ 10 ನಿಮಿಷಕ್ಕೆ ಇನ್ನು 5 ನಿಮಿಷಕ್ಕೆ ಎಂಡ್ ಮಾಡಬೇಕು. 5 ನಿಮಿಷಕ್ಕೆ ಎಂಡ್ ಮಾಡಬೇಕು. ಆಯ್ತು ಡೀಲ್. ಇದೊಂಥರ ಡೀಲ್ ನೋಡಿಲಿ. ಈಗ 10 ನಿಮಿಷಕ್ಕೆ ಎಂಡ್ ಮಾಡ್ಬೇಕಾದ್ರೆ ನೀನು ಒಂಚೂರು ತಿಂದ್ರಿ, 10 ನಿಮಿಷಕ್ಕೆ ಎಂಡ್ ಮಾಡ್ಬಿಡು. ನಾನು ತಿನ್ನೋದು ನಾನು ತೋರಿಸ್ತಾ ತಿನ್ಬೇಕು. ನಾನು ತೋರಿಸು ಫಸ್ಟ್ ಎಷ್ಟು ಅಂತ ಚಾಲೆಂಜ್ ಹೋಗ್ಬಿಡುತ್ತೆ. ಮೊಬೈಲ್ ಮುಟ್ಬೇಡ ನೀವಿಬ್ರು. ಅಷ್ಟು ನಿಮ್ಗೆ ಅಷ್ಟಿಂದೆ ಏನು ಅಲ್ಲಿಲ್ಲ. ಇನ್ನ ಹಿಂಗೆ ಐತೆ, ಇಲ್ಲಿ ಒಳಗಡೆ ಐತೆ. ಮುಟ್ಬೇಡ, ನಾನು ಹೊಡೆದೇ ಬಿಡ್ತೀನಿ. ಮುಟ್ಟಕ್ಕೆ ಹೋಗ್ಬೇಡ. 280 ಕೊಟ್ಟು ತರಿಸಿದ್ದಾರೆ ನಂಬ್ರು. ಗೈಸ್ ಅಷ್ಟು ಕೊಡು ತಿಂತೀನಿ. 10 ನಿಮಿಷಕ್ಕೆ ಎಂಡ್ ಮಾಡ್ತೀನಿ. ಬೇಡ ಗೈಸ್, ಮೋಸ ಮಾಡ್ತಾನೆ. 10 ನಿಮಿಷ ಬೇಡ, ಇನ್ನು 10 ನಿಮಿಷ ತಿನ್ನು. ನಿಜವಾಗ್ಲೂ ಇದೆ. ಬೇಡ ಬಿಡು, 10 ನಿಮಿಷನೇ ಕಾಯ್ಬೇಕು. ಬೇಡ ಬಿಡು ಆಯ್ತು. ನಾನು ಬೇಡ ಬಿಡು. ಕೊಡ ಆಯ್ತದ, ಅದನ್ನೇ ಕೊಡ ಆಯ್ತು. ಪಟ ಪಟ ಕೊಡ್ಬೇಕು. ಗೈಸ್ ಎಷ್ಟು ನಿಮಿಷ ಅದೇ? ಗೈಸ್ ನಿನ್ಗೆ ಒಬ್ಬನಿಗೆ 10 ನಿಮಿಷ, ನನಗೆ ಇನ್ನೂ 15 ನಿಮಿಷನೇ ಇರ್ತದೆ. ಹಂಗಿಲ್ಲ ಏನಂಗಿಲ್ಲ, ಒಬ್ಬನಿಗೆ ಹೆಂಗೆ? ಬೇಡ ನಮಗೆ, ಕಾಸು ಇಲ್ಲ, ಏನು ಇಲ್ಲ. ಬೇಡ, ₹100 ಮಾಡಿ, ₹100 ಮಾಡಿ ನೀವ್ ಹೆಂಗ್ ಆಡ್ತಾ ಇದ್ದೀರಿ? ನಾನು ತಿಂತೀನಿ, ಇವನ್ಗೂ ನನ್ಗೂ 10 ನಿಮಿಷ ಸಾಕು. ಏನು 10 ನಿಮಿಷ ಟೈಮ್ ಲಾಸ್ಟ್. ಇವನು ಇಷ್ಟು ತಿಂತಾನೆ. ಇದು ಆಯ್ತು ಡೀಲ್. ಡೀಲ್ 10 ನಿಮಿಷಕ್ಕೆ ಎಂಡು. ಇನ್ನ 5 ನಿಮಿಷ ಆಡ್ ಮಾಡ್ತೀನಿ. ಇನ್ನ 5 ನಿಮಿಷ. ಇನ್ನೇನು 5 ನಿಮಿಷ? ಎಷ್ಟು ನಿಮಿಷ ಆಯ್ತು ಈಗ? 7 ನಿಮಿಷ ಅದಷ್ಟೇ. ಬಿಡ, ಇನ್ನು 15 ನಿಮಿಷ ಅಲ್ಲ, ಸಾಕು. ಬೇಡ ಬಿಡು, ಆಯ್ತು ಬಿಡು. ನನ್ಗೇನು ಇನ್ನ 15 ನಿಮಿಷ. ಇನ್ನ ಎಷ್ಟೀಗ 7 ನಿಮಿಷ ಅಲ್ವೇ? ಆಯ್ತು 10 ನಿಮಿಷಕ್ಕೆ ಎಂಡ್ ಮಾಡ್ತೀನಿ. 10 ನಿಮಿಷಕ್ಕೆ ಎಂಡ್ ಮಾಡ್ತೀನಿ. ಡೀಲು. ತಿನ್ನು, ಚಿಪ್ಪಕ್ಕೆ ಒಂಚೂರ ಅಗಿರಿ. ನಿನ್ನ ರಿಯಾಕ್ಷನ್ ತೋರಿಸ್ತಾ ಗೈಸ್? ನಾನು ಯಾಕೋ ಈ ಚಾಲೆಂಜ್ ಮಾಡಿ ತಪ್ಪು ಮಾಡಿದೆ ಅಂತ ಜೋರಾಣೆ ಅನಿಸ್ತಾ ಇದೆ. ಏನು ಕಾರಣನೇ ಇಲ್ಲ ಅನಿಸ್ತಾ ಇರೋಂಗೈತೆ. ಯಾಕೆ ತಗೊಬಂದು ಅನಿಸ್ತೈತೆ ನನಗೆ ಇನ್ನೊಂದ್ಸತಿ. ಗೈಸ್ ನಾನು ₹100 ಕಾಸು ಹೋಯ್ತು. ಯಪ್ಪ ಕಣ್ಗೆ ಗೆಟ್ಕೊಬಿಟ್ಟಿರ. ಆಯ್ತಾ ಇದು ನನಗೂ ಅದೇ ಡೌಟು. ಜೋಳ ಚಿಪ್ಸ್ ಏನಿದು? ನಿಮ್ಗೆ ಯಾಕೆ ನಿಮ್ಗೆ ಯಾಕೋ ಚಿಕ್ಕ ಪೀಸ್ ಕೊಟ್ಬಿಟ್ಟಿರೋ ಥರ ಅದೇ. ಕೆಟ್ಟ ಮಾತಾಡಿದ್ರೆ ಕೊಡೋದೇ ಇಲ್ಲ. ₹50 ಕಟ್ ಮಾಡ್ತೀನಿ. ಬೀಪ್ ಸೌಂಡ್ ಹಾಕೋಕ್ಕೆಲ್ಲ ಎಡಿಟರ್ ನಾನೇ ಅಲ್ವಾ, ಅದಕ್ಕೆ.
ಗೈಸ್ ನಿಜವಾಗ್ಲು ನೀನು ಯಾಕೋ ತಪ್ಪು ಮಾಡ್ಬಿಟ್ಟೆ ಅನಿಸ್ತೈತೆ. ಆ ಕಾಸಲ್ಲಿ ಮೈಕ್ ತಗೊಳ್ಳೋಣ ಅಂದ್ಕೊಂಡು ಕಾಸೆಲ್ಲ ಮಾಡ್ತಾ ಇದ್ದೀನಿ. ಯಾವ ಬೈಕ್ ತಗೊಂಡಿರಾ? ಮೈಕ್ ತಗೊಳ್ಳೋಣ ಅಂತ ದೇವ್ರನ್ನ ಮೈಕ್ ತಗೊಳ್ಳೋಣ ಅಂತ ಎಲ್ಲ ಅರೇಂಜ್ ಮಾಡ್ತಾ ಇದೆ. ಇಲ್ಲಿ ಬಂದ್ಬಿಟ್ಟು 3 ಜನ ಇಬ್ರು ಬಂದ್ರು. ಯಾಕೋ ಈಗ ರಿಯಾಕ್ಷನ್ ಇನ್ನೂ ಸ್ಟಾರ್ಟ್ ಆಗಿಲ್ಲ ಅನ್ಕೋತೀನಿ. ನೋಡು ಇನ್ನ ಒಂದ್ 2 ನಿಮಿಷ ಇನ್ನ 2 ನಿಮಿಷ ಆಗಲ್ಲ. ಇನ್ನ 2 ನಿಮಿಷ ಕೇಳು. ನೀವು ಲೇಟಾಗಿ ಒಂಚೂರು ಸ್ಟಾರ್ಟ್ ಮಾಡಿದ್ದು. 12 2 ಪಾಯಿಂಟ್ ಅಂದ್ರೆ ಎಷ್ಟು? 12. ಏಯ್ ಬಾಸ್ ಥ್ಯಾಂಕ್ ಯು ಬಾಸ್, ಥ್ಯಾಂಕ್ ಯು. ನಿಮ್ಮಿಂದನೇ ನಮ್ಮಂಥವ್ರು ಉದ್ಧಾರ ಆಯ್ತಾರೆ. ನೀವು ಹಂಗೆ ಅಂದಿನೇ ನಮ್ಮ ಮೋಟಿವೇಶನು. ನಂಗೆ ಖುಷಿ. ನಿಜವಾಗ್ಲೂ ಏನಾಯ್ತಲ್ಲ, ನಾನು ನಿಜವಾಗ್ಲೂ ಬೇಜಾರಾಗೋಯ್ತೈತೆ. ಎಷ್ಟು ಹೇಳಿದು? 250 ರೂಪಾಯಿ. ಇದು 250 ರೂಪಾಯಿ. ಕೆಟ್ಟ ಮಾತಾಡಿದ್ಕೆ 10 ರೂಪಾಯಿ ಮೈನಸ್ ಮಾಡ್ತಿದ್ದೀನಿ. ಕೆಟ್ಟ ಮಾತು ನಾಡಿಲ್ಲ ಅನ್ಬಿಡು. ಈ ವಿಡಿಯೋದಲ್ಲಿ ಕೆಟ್ಟ ಮಾತು ಬತ್ತು, ಅಲ್ಲಿಗೆ ಎಂಡು. ಇನ್ನೊಂದ್ಸತಿ ಮಾತಾಡಿದ್ರೆ ದೇವ್ರಣೆ ಕಟ್ ಮಾಡ್ತೀನಿ. ಇನ್ನು ನೋಡ್ಕೊಲ್ಲ, ದೊಡ್ಡ ಪೀಸ ತಿನ್ಸ್ತೀನಿ. ಈಗ ಒಂಚೂರು ನಂಬಿಕೆ ಬಂದೈತೆ, ಅಷ್ಟೊಂದೇನು ಖಾರ ಇಲ್ಲ ಅಂತ. ನೆಕ್ಸ್ಟ್ ಸತಿ ದೊಡ್ಡ ಪೀಸ ತಿನ್ಸ್ತೀನಿ. ಗೈಸ್ ಏನು ಕಣ್ಣು ನೋಡಿ, ಕಣ್ಣಲ್ಲಿ ನೀರು ಹರಿತವೆ. ಸಮಸ್ಯೆ ಖಂಡಿತವಾಗಿ ಇದೆ ಪಕ್ಕ ಗೈಸ್. ಇವ್ರಿಗೆ ಖಾರ ಐತೈತಿ, ಅಷ್ಟೊಂದು ಐತಲ್ಲ, ಆದ್ರೆ ತೋರ್ಸ್ಕೊತಾ ಇಲ್ಲ ಗೈಸ್. ಸಾಕಾಗ ಅದು ಎತ್ಕೊಡೋದು, ಅದು ಎತ್ಕೊಡು. 100 ರೂಪಾಯಿ ಕೊಟ್ಟಿಲ್ಲ ಅಂದ್ರೆ ಎಲ್ಲರೂ ಕಮೆಂಟ್ ಅಲ್ಲಿ ಬೈರಿ ಬೈಕ್ ಬಂದಿದೆ. ಅಕ್ಕದ್ ಬೇಜಾರಾಗೋಯ್ತು. ನಮ್ಮಮ್ಮ ಹೇಳಿದ ಮಾತ್ಗೆ ಅವ್ರು ರಿಯಾಕ್ಷನ್ ಕೊಟ್ಟಿದ್ಕೇನೇ ನಾನು ಒಂಚೂರು ಕೊಟ್ಟಿದ್ದು, ಏನೂ ಆಗ್ಬಾರ್ದು ಅಂತ. ನಂಗೆ ಸಕ್ಕತ್ ಬೇಜಾರಾಗೋಯ್ತು. ನಾನು 100 ರೂಪಾಯಿ ಹೋಗಿ ಹಾಕೋತದೆ ಅಂತ ಸಕ್ಕತ್ ಬೇಜಾರಾಗೋಯ್ತು ಗೈಸ್. ನನ್ನ ಕಂಟೆಂಟೇ ಅನ್ಸ್ಲಿಲ್ಲ ಇದು. ಯಾಕಂದ್ರೆ ಒಂಚೂರೇ ಇದ್ದಿದ್ದದು. ನಾನು 2 ಸತಿ ಕೊಟ್ಟಿದ್ದೀನಿ, ಏನು ಖಾರ ಇಲ್ಲ ಅಂತ. ಅಮ್ಮ ಎಲ್ಲ ನಿನ್ನಿಂದಾನೆ ಕಣಮ್ಮ. ಒಂಚೂರು ಕೊಡು, ಒಂಚೂರು. ನಾನು ಇಲ್ಲಿ 2 ಪೀಸ್ ತಿಂದವ್ರು, 2 ಪೀಸ. ಇಲ್ಲಿ ಅವ್ರ ಮಕ ನೋಡು ಗೈಸ್. ಇಲ್ಲಿ ಆಯ್ತು ಟೈಮ್ ಆಯ್ತು. ಇನ್ನೇನೇನು ತಿನ್ಬೋದು, ಏನೇನಿದ್ರೆ ತಿನ್ಬೋದು. ಟೈಮ್ ಆಯ್ತು, ತಿನ್ಬೋದು. ನೋಡ್ಕೊ, ಏನಾರ ತಿನ್ರಿ ಗೈಸ್. ಬೇದಿನ ಮೈಕ್ಳು ರಿಯಾಕ್ಷನ್ ಕೊಡದೆ ಹೋದ್ರು. ಅಕ್ಕದ್ ಬೇಜಾರಾಗೈತೆ ಗೈಸ್. 100 ರೂಪಾಯಿ ಕೊಡ್ಸಿ ಈಗ. ಮೊದ್ಲು ಕೈ ತೊಳಿರಿ ನೀಟಾಗಿ. ನಮ್ಮಮ್ಮ ಹೇಳಿದ್ಕೆ ನಿಜವಾಗ್ಲೂ ನಾನು ಕಡಿಮೆ ಕೊಟ್ಟೋದಿಲ್ಲ, ಜಾಸ್ತಿ ಕೊಡುನು ಗೈಸ್. ಇವಾಗ 2 ಕೈನೂ ನೀಟಾಗಿ ತೊಳ್ಬಿಟ್ಟು 100 ರೂಪಾಯಿನ ಬಹುಮಾನ ಆಗಿ ಕೊಡ್ಬೇಕು. ಕಾಸು ಕೊಡೋ ಸಮಯ. ಇಬ್ರಿಗೆ 50 ಬೇಕೆ? ಕೊಟ್ಬಿಡಿ ನಮ್ಗೆ ನಮ್ಮ ಕಾಸು. ನೋಡಿ ಕಾಸು ಕೊಡ್ತಾ ಇದ್ದೀನಿ. ಏನು 20 ಇದ್ದೀರಾ? ಮೋಸ ಮಾಡ್ಬಿಟ್ರಿಲ್ಲ ನೀವಿಬ್ರಲ್ಲ. ನಮ್ಮ ಅಮ್ಮನಿಂದನೇ ನಾನು 100 ರೂಪಾಯಿ ಓದೋದು ಇವತ್ತು. ಯಾಕಂದ್ರೆ ನಮ್ಮ ಅಮ್ಮನ ಹೇಳುದು ಒಂಚೂರು ತಿನ್ಸು, ಒಂಚೂರು ತಿನ್ಸು ಅಂತ ಹೇಳಿರಲಿಲ್ಲ. ಬೇಡ ಅಂತ ಹೇಳ್ಬಿಟ್ಟು ಯಾಕಪ್ಪ ಚೆನ್ನಾಗಿ ಮಾಡಿದೆ ಅನಿಸ್ತಾ ಇದೆ. ಮೈಕ್ ತಗೊಳ್ಳೋ ಅಂತ ಕಾಸು ಇಲ್ಲಿ ಮಡಗ್ತಾ ಇದ್ರೆ ಒಂದ್ ಕಡೆ ನಿಮ್ ಸೀರಿಯಸ್ ರಿಯಾಕ್ಷನ್ ಹೆಂಗಿತ್ತು ಹೇಳು, ಹೆಂಗಾಗಿತ್ತು ಅಂತ ಹೇಳು. ಖಾರನೇ ಇರ್ಲಿಲ್ವೇ? ಅಷ್ಟೇ. ನಿಮ್ಗೆಲ್ಲ ಒಂದ್ ಸೂರ್ಯ ಕೊಟ್ಟಿದ್ದು ಅದಕ್ಕೆ ಗೈಸ್. ಇವಾಗ ಒಂದ್ ಅರ್ಥ ಆಯ್ತು, ನನ್ ಕಾಸನ್ನ ನಾನು ಉಳಿಸ್ಕೋಬೇಕಂದ್ರೆ ದೊಡ್ಡ ಪೀಸೇ ತಿನ್ಸೋದು. 500 ರೂಪಾಯಿ ಮಡಗಿ ತಿಂತೀವಿ ದೊಡ್ಡ ಪೀಸ್ನ. ಏನಂದಿಲ್ಲ? ನನ್ ಕಾಸು ಕೊಡಕ್ಕೆ ಇವಾಗ ಬೇಡ. ನಿಮ್ದೆಲ್ಲ ಕಂಟೆಂಟ್ ಮುಗೀತಿ ಇವಾಗ ಗೈಸ್. ನಿಮ್ಗೆ ಈ ವಿಡಿಯೋ ಸ್ವಲ್ಪನಾರ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಗೈಸ್. ಇವರಿಬ್ರು ಒಂಚೂರು ಕಮೆಂಟ್ ಮಾಡಿ ಗೈಸ್, ಇವರಿಬ್ರು ಹೆಂಗಾಡಿದ್ರು ಅಂತ. ಅಲ್ಲಿ ಕುಣಿತಾ ಇದ್ರ ಆಮೇಲೆ ಅಷ್ಟೊಂದು ಖಾರ ಇಲ್ಲ ಅಂತ ಅನ್ಕೊಂಡಿದ್ದೀನಿ. ಇವ್ರ ರಿಯಾಕ್ಷನ್ ನೋಡಿ ಇನ್ನೂ ಚಿಕ್ಕ ಐಕ್ಳು. ಅಷ್ಟೇ ಗೈಸ್. ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಗೈಸ್. ಬಾಯ್. ಇದೆ ಮೂವಿ, ಆದ್ರೆ ಮಾತ್ರ ಹೆಂಗ್ ತೆಗ್ದಾರ ಅಂತ ಗೊತ್ತಿಲ್ಲ ಮೂವಿ.
ಸೂಪರ್ ಆಗಿದೆ ಮೂವಿ. ಆದ್ರೆ ಹೆಂಗೆ ಡಿಸ್ಟೆನ್ಸ್ ಆಗಿದೆ ಮೂವಿ, ಆದ್ರೂ ಮಾತ್ರ ಚೆನ್ನಾಗಿ ತೆಗ್ದಿಲ್ಲ ಅಂತ ಹೇಳಕ್ಕೂ ಆಗಲ್ಲ, ನಾವು ತೆಗ್ದಿದ್ದಾರೆ ಅಂತಾನು ಹೇಳಕ್ ಆಗಲ್ಲ. ಮೂವಿ ಸೂಪರ್ ಆಗಿ ಮೂವಿ ತೆಗ್ದಿದ್ದಾರೆ ಮಾತ್ರ.